ನಮಸ್ಕಾರ ವೀಕ್ಷಕರೇ, ಗುಡಿ ದರ್ಶನ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ನಾನು ನವೀನ್ ಕಿಲಾರ್ಲಹಳ್ಳಿ. ವಾರಕ್ಕೊಂದು ದೇಗುಲ, ಪುರಾಣ, ಕತೆ, ಜಾನಪದ, ಐತಿಹ್ಯಗಳನ್ನ ಒಳಗೊಂಡಿರುವಂತ ಪುಣ್ಯ ಕ್ಷೇತ್ರಗಳ ದರ್ಶನವನ್ನ ಮಾಡೋದೇ ಈ ಕಾರ್ಯಕ್ರಮದ ಉದ್ದೇಶ. ಅಂತಹ ಪುಣ್ಯ ಕ್ಷೇತ್ರವನ್ನ ಹುಡುಕಿ ಬಂದಿರೋದು ಚಾಮರಾಜನಗರ ಜಿಲ್ಲೆ ಕೊಳ್ಳೇಗಾಲ ತಾಲೂಕಿನ ಶಿವನಸಮುದ್ರದ ಶ್ರೀಚಕ್ರ ಮೀನಾಕ್ಷಿ ಸೋಮನಾಥೇಶ್ವರ ದೇವಾಲಯ. ನಿಜಕ್ಕೂ ಸಾಕಷ್ಟು ಅಚ್ಚರಿಗಳನ್ನ ಮೂಡಿಸ್ತಾ ಇದೆ. ಯಾರು ನಂಬಿ ಬರ್ತಾರೋ ಅಂತಹ ಭಕ್ತರಿಗೆ ಒಳಿತನ್ನ ಮಾಡ್ತಾ ಇದ್ದಾಳೆ ಇಲ್ಲಿನ ತಾಯಿ. ಶ್ರೀಚಕ್ರದ ರೂಪದಲ್ಲಿ ನೆಲೆ ನಿಂತು ಸಾಕಷ್ಟು ಪವಾಡಗಳನ್ನ ಭಕ್ತರಿಗೆ ಉಂಟು ಮಾಡ್ತಿದ್ದಾಳೆ. ವಾಮಾಚಾರ, ಮಾಟ, ಮಂತ್ರ, ಕೆಡುಕು, ಶತ್ರುದೋಷ ಇಂತಹ ಅದೆಷ್ಟೋ ಸಮಸ್ಯೆಗಳಿಂದ ಬಳಲಿ ನೀವು ಬೆಂಡಾಗ್ತಾ ಇದ್ರೆ ನಿಜಕ್ಕೂ ಇಲ್ಲಿ ಬಂದು ತಾಯಿಯ ದರ್ಶನ ಹಾಗೆ ಶ್ರೀಚಕ್ರದ ದರ್ಶನವನ್ನ ಮಾಡ್ಕೊಂಡ್ರೆ ನಿಮಗೆ ಪರಿಹಾರ ಸಿಗ್ತಾ ಇದೆ. ವಿಶೇಷವಾಗಿ ಆದಿ ಶಂಕರಾಚಾರ್ಯರು ಇಲ್ಲಿ ನಿರ್ಮಾಣ ಮಾಡಿರುವಂತ ಶ್ರೀಚಕ್ರ ನೋಡೋಣ ಬನ್ನಿ. ವೀಕ್ಷಕರೇ, ನೀವು ಗಮನಿಸುತ್ತಿರೋ ಈ ಪುಣ್ಯಕ್ಷೇತ್ರ ಕಂಡುಬರೋದು ಚಾಮರಾಜನಗರ ಜಿಲ್ಲೆ ಕೊಳ್ಳೇಗಾಲ ತಾಲೂಕಿನ ಶಿವನಸಮುದ್ರದ ಸಮೀಪ. ಕಾವೇರಿ ತಾಯಿಯ ಮಡಿಲಲ್ಲಿ ನೆಲೆಸಿರೋ ಈ ಪುಣ್ಯಕ್ಷೇತ್ರ ಇತಿಹಾಸ ಪ್ರಸಿದ್ಧವಾಗಿದೆ. ಪುರಾಣ ಮತ್ತು ಭಕ್ತಿಯ ಅದ್ಭುತ ಸಂಗಮವಾಗಿದೆ. ಸಾವಿರಾರು ವರ್ಷಗಳ ಇತಿಹಾಸ ಹೊತ್ತ ಶ್ರೀಚಕ್ರ ಮೀನಾಕ್ಷಿ ಸಮೇತ ಸೋಮನಾಥೇಶ್ವರ ದೇವಸ್ಥಾನ ಇಂದು ಕರ್ನಾಟಕದ ಅಪರೂಪದ ಶಕ್ತಿಪೀಠಗಳಲ್ಲಿ ಒಂದಾಗಿ ಭಕ್ತರ ಆರಾಧ್ಯ ಕ್ಷೇತ್ರವಾಗಿದೆ. ಇಲ್ಲಿಗೆ ಬೆಂಗಳೂರು, ಮಂಡ್ಯ, ಮದ್ದೂರು, ಮಳವಳ್ಳಿ, ಕೊಳ್ಳೇಗಾಲ, ಶಿವನಸಮುದ್ರ ಹಾಗೂ ತುಮಕೂರು, ಕುಣಿಗಲ್ ಮಾರ್ಗದ ಮೂಲಕವೂ ಈ ದೇವಾಲಯವನ್ನ ಸುಲಭವಾಗಿ ತಲುಪಬಹುದು. ಅಷ್ಟೇ ಅಲ್ಲದೆ ಚಾಮರಾಜನಗರ ಮತ್ತು ಮೈಸೂರು ಹೀಗೆ ರಾಜ್ಯದ ಭಾಗಗಳಿಂದ ಬರಲು ಉತ್ತಮ ರಸ್ತೆ ಹಾಗೂ ಸಾರಿಗೆ ಸಂಪರ್ಕದಿಂದ ಪ್ರತಿದಿನ ಸಾವಿರಾರು ಭಕ್ತರು ಈ ಕ್ಷೇತ್ರಕ್ಕೆ ಆಗಮಿಸುತ್ತಾರೆ. ಸುಮಾರು ಶತಮಾನಗಳ ಹಿಂದೆ ಹೊಯ್ಸಳರು, ಚೋಳರ, ಗಂಗರ ಆಳ್ವಿಕೆಯಲ್ಲಿ ನಿರ್ಮಾಣಗೊಂಡ ಈ ದೇವಾಲಯ ವಾಸ್ತುಶಿಲ್ಪಕ್ಕೆ ಜೀವಂತ ಸಾಕ್ಷಿಯಾಗಿದೆ ಎನ್ನುತ್ತಾರೆ ಮೂಲ ಅರ್ಚಕರು. ಪೂರ್ವ ಮತ್ತು ಪಶ್ಚಿಮಕ್ಕೆ 2 ಪ್ರಮುಖ ಪ್ರವೇಶ ದ್ವಾರಗಳು, ಬೃಹತ್ ಕಲ್ಲಿನ ಬಾಗಿಲುಗಳು, ಕೆತ್ತನೆಯ ಸ್ತಂಭಗಳು ಮತ್ತು ಶಿಲ್ಪಕಲೆಯ ಅದ್ಭುತ ವಿನ್ಯಾಸ ನೋಡುಗರ ಮನಸೆಳೆಯುತ್ತದೆ. ಇನ್ನು ಶ್ರೀಚಕ್ರದ ಅಪರೂಪದ ಮಹಿಮೆ ಈ ಕ್ಷೇತ್ರದ ಅತ್ಯಂತ ದೊಡ್ಡ ವಿಶೇಷವೇ. ತಾಯಿ ಮೀನಾಕ್ಷಿಯ ಸನ್ನಿಧಿಯಲ್ಲಿರೋ ಶ್ರೀಚಕ್ರ ಭಕ್ತರು ತಂದ ನಿಂಬೆ ಹಣ್ಣುಗಳನ್ನ ಶ್ರೀಚಕ್ರದ ಮೇಲೆ ಇಟ್ಟು ಅರ್ಚಕರು ಬೀಜಾಕ್ಷರ ಪೂಜೆಯನ್ನ ನೆರವೇರಿಸಿ ಪ್ರಸಾದವಾಗಿ ಹಿಂದಿರುಗಿಸುತ್ತಾರೆ. ಈ ಪ್ರಸಾದವನ್ನ ಮನೆಗೆ ತೆಗೆದುಕೊಂಡು ಹೋಗಿ ಭಕ್ತರು ಪೂಜೆ ಮಾಡಿದ್ರೆ ಶುಭ ಫಲ ದೊರೆಯುತ್ತದೆ ಅನ್ನೋದು ಭಕ್ತರ ಅಚಲವಾದ ನಂಬಿಕೆ. ಶಿವನಸಮುದ್ರ ಸೋಮೇಶ್ವರ ದೇವಸ್ಥಾನದ ಕಾವಲುಗಾರ. ಏಕೆಂದ್ರೆ ಪಾರ್ವತಿ 1300 ವರ್ಷ ಆಗಿದೆ. 1300 ವರ್ಷ ಆಗಿದೆ. 8ನೇ ಶತಮಾನದಲ್ಲಿ ಬಾಲಶಂಕರಾಚಾರ್ಯ ಬಂದು ಹಾಯಿಂದ ಅಕ್ಷವರೆಗೂ ಬೀಜಾಕ್ಷರ ಬರಿತಾ ಅಮ್ಮ ನಮ್ಮ ನೋಡ್ತಾರೆ. ಅಮ್ಮನ ನೇರದೃಷ್ಟಿನೇ ಶ್ರೀಚಕ್ರ ದಿಗ್ಬಂಧನ ಮಾಡಿದರೆ ಆವಾಗ ನಿನ್ಗೇನು ಬೇಕಮ್ಮ ಅಂತ ಕೇಳಿದಾಗ ನೀನು ಭಕ್ಷಿಸ್ಬೇಕು ಅಂತ ಹೇಳಿದ್ರು. ಅವ್ರು ತಿಂತ್ಯ ಅಂತ ಹೇಳಿ ಅವ್ರಿಗೆ ಅವ್ರ ಬಲ್ಗಳ ಹೆಬ್ಬೆಳನ್ನ ಪ್ರೆಸ್ ಮಾಡಿದ್ದಾರೆ. ಅವರು ಶ್ರೀಚಕ್ರ ದಾಟಿ ಬರೋಕ್ಕಾಗಲಿಲ್ಲ. ಅವ್ರನ್ನ ತಿನ್ನೋಕ್ಕಾಗಲ್ಲ. ಇವ್ರ ರೂಪನೇ ತಗೊಂಡೋಗಿ ಶಿಂಸಮಾರಂಭದಲ್ಲಿ ಇದ್ದಾರೆ. ಅವ್ರಿಗೆ ರುದ್ರ ರೂಪ, ಇವ್ರಿಗೆ ಶಾಂತ ರೂಪ. ಇದರಲ್ಲಿ 5 ನಿಮಿಷ ಇಟ್ಟು ಪೂಜೆ ಮಾಡಿಸ್ಕೊಂಡು ಹೋಗ್ತಾರೆ. ನಾವೇ ನಿಂತ್ಕೊಂಡು ಪೂಜೆ ಮಾಡ್ತೇವೆ. ಪರಿಹಾರ ಆಗಬೇಕಂದ್ರೆ 5 ಹೋಗುತ್ತೆ. ಮನೆಯಲ್ಲಿ ಸಮಸ್ಯೆಗಳಿದೆ ಅಂದರೆ ಒಂದೆಲ್ಲೂ ಕೊಳ್ತೋಗುತ್ತೆ. ಇದೇ ವಿಶೇಷ ಪೂಜೆ ಸರ್. ಇಲ್ಲಿ ಮೀನಾಕ್ಷಿ ತಾಯಿಯು ತನ್ನ ದೃಷ್ಟಿಯನ್ನ ಶ್ರೀಚಕ್ರದ ಮೇಲೆ ಹಾಯಿಸುತ್ತಿರುವ ದೃಶ್ಯ ಪ್ರತಿಯೊಬ್ಬರನ್ನ ಹಿಡಿದಿಟ್ಟುಕೊಳ್ಳುತ್ತೆ. ಮೀನಾಕ್ಷಿ ಸೋಮನಾಥೇಶ್ವರ ದೇಗುಲದ ಆವರಣದಲ್ಲಿ ಇದ್ದೇನೆ. ಈ ದೇಗುಲಕ್ಕೆ 2 ಮುಖ್ಯ ದ್ವಾರಗಳು ಇವೆ. ಇದು ದೇವಾಲಯದ ವಿಶೇಷ. ಇನ್ನೊಂದು, ಪುರಾಣ ಕಥೆಗಳಲ್ಲಿ ಜಾನಪದವಾಗಿ ಒಂದಷ್ಟು ಮಾಹಿತಿಯನ್ನ ದೇಗುಲದ ಬಗ್ಗೆ, ಇಲ್ಲಿನ ಈ ತಾಯಿ ನೆಲೆಸಿರುವ ಕುರಿತಾಗಿ ಹೇಳ್ತಾರೆ. ಇಲ್ಲಿ ಶಿವನಿಗೆ 64 ಪರಮ ಭಕ್ತರಿದ್ರಂತೆ. ಅದರಲ್ಲಿ ತಿರು ನೀಲಕಂಠ ಅನ್ನುವಂಥ ಭಕ್ತ ಅಪಾರವಾದ ಶಿವಭಕ್ತಿಯನ್ನ ಮಾಡ್ತಾ ಇದ್ದ.
ಹೀಗಿರಬೇಕಾದಾಗ ವೃತ್ತಿಯಲ್ಲಿ ಕುಂಬಾರಿಕೆಯನ್ನ ಮಾಡ್ತಾ ಇದ್ದ. ತನ್ನ ದೇವನಿಗೆ ಏನಾದ್ರೂ ಒಂದು ವೃತ್ತಿಯಲ್ಲಿ ಕೊಡುಗೆಯನ್ನ ಕೊಡಬೇಕು ಅಂತ ನಿರ್ಧಾರ ಮಾಡಿ ತನ್ನ ಕೆಲಸವನ್ನ ಮಾಡಿ ಒಂದು ಮಣ್ಣಿನ ಕನ್ನಡಿಯನ್ನ ರಚನೆ ಮಾಡಿ ಕೈಲಾಸಕ್ಕೆ ಹೋಗಿ ಶಿವನಿಗೆ ಅರ್ಪಿಸಲು ಹೋಗ್ತಾನೆ. ಆ ಸಂದರ್ಭದಲ್ಲಿ ಶಿವ ಮತ್ತು ಪಾರ್ವತಿ ಪಗಡೆ ಆಟದಲ್ಲಿ ಮಗ್ನವಾಗಿರ್ತಾರೆ. ಮಾಹಿತಿ ಕೊಡದೆ ಹೋದಂತ ಭಕ್ತನಿಗೆ ಪಾರ್ವತಿ ಕೋಪಗ್ರಸ್ತಳಾಗ್ತಾಳೆ. ಆದ್ರೂ ಕೂಡ ಅದನ್ನ ಹರಗಿಸ್ಕೊಂಡಂತ ಶಿವ ತನ್ನ ಭಕ್ತ ತಂದಂತ ಆ ಮಣ್ಣಿನ ಕನ್ನಡಿಯನ್ನ ಪಡೆದುಕೊಳ್ತಾನೆ. ಈ ಸಂದರ್ಭದಲ್ಲಿ ಭಕ್ತ ಮತ್ತೆ ಆ ಶಿವನ ನಡುವೆ ವ್ಯಂಗ್ಯವಾಗಿ ನಗಾಡ್ತಾಳೆ ಅನ್ನುವಂತ ಉದ್ದೇಶವನ್ನ ಇಟ್ಕೊಂಡು ಪರಮಾತ್ಮ ಆಕೆಯನ್ನ ಈ ಕೈಲಾಸದಲ್ಲಿ ನೀನು ಉಳಿದುಕೊಳ್ಳಿಕ್ಕೆ ಅರ್ಹಳಲ್ಲ, ಭೂಲೋಕಕ್ಕೆ ಹೋಗಿ ಕಾಳಿಯಾಗಿ ನೀನು ಬದುಕು ಅನ್ನೋ ರೀತಿಯಲ್ಲಿ ಶಾಪವನ್ನ ಇಡ್ತಾನಂತೆ. ಇದರ ಪರಿಣಾಮವೇ ಆ ಒಂದು ಪಾರ್ವತಿ ದೇವಿ ಕಾಳಿಯ ರೂಪದಲ್ಲಿ ಈ ಒಂದು ಭೂಲೋಕಕ್ಕೆ ಬಂದು ದಶಾರಣ್ಯಗಳಲ್ಲಿ ಓಡಾಟವನ್ನ ನಡೆಸ್ತಾಳೆ. ಈಗಿರ್ಬೇಕಾದಾಗ ಈಗ ಪ್ರಸ್ತುತ ನಾವೇನಿದ್ದೀವಿ ಇದು ಗಜಾರಣ್ಯ ಅಂತ ಕರೀತಾರೆ. ಅತಿ ಹೆಚ್ಚು ಆನೆಗಳನ್ನ ಹೊಂದಿದ್ದಂತ ಈ ಅರಣ್ಯಕ್ಕೆ ಆ ತಾಯಿ ಬಂದು ನೆಲೆಸ್ತಾಳೆ. ಇನ್ನೊಂದು ವಿಶೇಷ ಏನು ಅಂದ್ರೆ ಆ ಕಾಳಿ ಮಾತೆ ಸೂರ್ಯಾಸ್ತ ಆದ ನಂತರ ಭಕ್ಷಿಸುವ ಒಂದು ಮನೋವೃತ್ತಿಯನ್ನ ಬೆಳೆಸ್ಕೊಂಡಿರ್ತಾಳೆ. ಈಗಿರ್ಬೇಕಾದಾಗ ಬಾಲ್ಯ ಶಂಕರಾಚಾರ್ಯರು ಈ ಭಾಗಕ್ಕೆ ಬರ್ತಾರೆ. ಭಾಗಕ್ಕೆ ಬಂದು ಇಲ್ಲಿ ನೆಲೆಸಿರುವಂತ ಸಂದರ್ಭದಲ್ಲಿ ಸ್ಥಳೀಯರು ಹೇಳ್ತಾರೆ, ಇಲ್ಲಿ ಕಾಳಿದೇವಿ ಇದ್ದಾಳೆ, ಆಕೆ ಸೂರ್ಯಾಸ್ತ ಆದ ನಂತರ ಪ್ರತಿಯೊಬ್ಬರನ್ನ ಭಕ್ಷಿಸುವಂತ ಪ್ರವೃತ್ತಿಯನ್ನ ಇಟ್ಕೊಂಡಿದ್ದಾಳೆ, ನೀವು ಇಲ್ಲಿಂದ ಹೊರಡಬೇಕು ಅಂತ. ಅದನ್ನ ಕೇಳಿ ಶಂಕರಾಚಾರ್ಯರು ಇದೇ ಪ್ರದೇಶದಲ್ಲಿ ಒಂದು ಚಿಕ್ಕ ಮಂಟಪದಲ್ಲಿ ತಂಗ್ತಾರೆ. ಸೂರ್ಯಾಸ್ತ ಆದ ನಂತರ ಕಾಳಿದೇವಿ ದೊಡ್ಡ ಬಿಭತ್ಸ ರೂಪದಲ್ಲಿ ಅವರಿಗೆ ಗೋಚರಿಸ್ತಾಳೆ. ಆ ಸಂದರ್ಭದಲ್ಲಿಯೇ ಚಕಿತಗೊಂಡಂತ ಶಂಕರಾಚಾರ್ಯರು ಇದನ್ನೇಗಾದ್ರೂ ಮಾಡಿ ಪರಿಹಾರ ಕಂಡಿಡಿಬೇಕು ಅಂತ ನಿರ್ಧಾರ ಮಾಡಿ ಬೀಜಾಕ್ಷರಗಳಿಂದ ರಚನೆ ಮಾಡಿರುವಂತ ಶ್ರೀಚಕ್ರದ ಮೂಲಕ ಆಕೆಯ ಮನೋಸ್ಥಿತಿಯನ್ನ ಶಮನ ಮಾಡೋದಕ್ಕೆ ಪ್ರಯತ್ನವನ್ನ ಮಾಡ್ತಾರೆ. ಆ ಶ್ರೀಚಕ್ರದ ಮೇಲೆ ಆ ತಾಯಿಯ ದೃಷ್ಟಿ ಬಿದ್ದಾಗ ಆ ತಾಯಿಯಲ್ಲಿದ್ದಂಥ ಅವ್ಯಾಘ್ರತನದ ಕೋಪ, ಆ ಒಂದು ಭಕ್ಷಿಸುವ ಮನೋಸ್ಥಿತಿ ಎಲ್ಲವೂ ಕೂಡ ಶಮನವಾಗ್ತಾ ಹೋಗುತ್ತೆ. ಇನ್ನು ಶತ್ರುಬಾಧೆ, ಮಾಟಮಂತ್ರ, ಕುಟುಂಬದ ಕಲಹ, ಉದ್ಯೋಗ, ವಿವಾಹ ಸೇರಿದಂತೆ ಜೀವನದ ಯಾವುದೇ ಸಂಕಷ್ಟವಾಗಿರಲಿ ಶ್ರೀಚಕ್ರದ ಮುಂದೆ ಮನಸಾರೆ ಸಂಕಲ್ಪ ಮಾಡಿದರೆ ದೇವಿಯ ಅನುಗ್ರಹ ದೊರೆಯುತ್ತದೆ ಎಂದು ಭಕ್ತರು ವಿಶ್ವಾಸದಿಂದ ಹೇಳುತ್ತಾರೆ. ಇದು ಭಕ್ತಿಯ ಆಧಾರಿತ ನಂಬಿಕೆಯಾಗಿದೆ. ಮತ್ತೊಂದು ವಿಶೇಷವನ್ನ ಗಮನಿಸಬೇಕಾಗಿದೆ ಈ ಕ್ಷೇತ್ರದಲ್ಲಿ. ಅದು 1975 ಇಂದಿರಾ ಗಾಂಧಿಯವರು ಕೂಡ ಬಂದು ಕಾವೇರಿ ನೀರಿನಲ್ಲಿ ಮಿಂದು ಶ್ರೀ ತಾಯಿಗೆ ವಿಶೇಷ ಪೂಜೆ, ಅಭಿಷೇಕ, ಆರಾಧನೆಯನ್ನ ಮಾಡಿ ಚಿಕ್ಕಮಗಳೂರು ಭಾಗದಲ್ಲಿ ಎಂಪಿಗೆ ಸ್ಪರ್ಧೆ ಮಾಡಿದ್ದರಂತೆ. ಇದಾದ 2-3 ತಿಂಗಳಲ್ಲೇ ಭಾರತದ ಪ್ರಧಾನಿಯಾದ್ರು ಎನ್ನುವಂತಹ ಗಟ್ಟಿಯಾದ ಮಾತುಗಳು ಕೇಳಿ ಬರುತ್ತೆ. ಎಲ್ಲವೂ ಈ ತಾಯಿ ಕೊಟ್ಟಂತಹ ಆಶೀರ್ವಾದವೇ. ತಾಯಿಯಲ್ಲಿದ್ದಂತಹ ಅದ್ಭುತವಾದಂತಹ ಶಕ್ತಿಯೇ ಪ್ರಧಾನಿಯಾಗಲು ಸಾಧ್ಯವಾಯಿತು ಎಂದು. ಇನ್ನು ಡಾಕ್ಟರ್ ರಾಜ್ಕುಮಾರ್, ರಜನಿಕಾಂತ್, ಮಾಜಿ ಪ್ರಧಾನಿ HD ದೇವೇಗೌಡರು, DK ಶಿವಕುಮಾರ್, ಅನಿಲ್ ಕುಂಬ್ಳೆ ಹೀಗೆ ಸಿನಿಮಾ, ರಾಜಕೀಯ, ಕ್ರೀಡಾ ಕ್ಷೇತ್ರ, ಸಾಮಾಜಿಕ ಕ್ಷೇತ್ರದಲ್ಲಿ ಅದೆಷ್ಟೋ ಮಹನೀಯರು ಈ ಕ್ಷೇತ್ರಕ್ಕೆ ಬಂದು ವಿಶೇಷ ಪೂಜೆಯನ್ನ ಸಲ್ಲಿಸಿದ್ದಾರೆ ಎನ್ನುವುದು ಇಲ್ಲಿನ ಜನರ ಹೆಮ್ಮೆಯ ಮಾತು. ಇಲ್ಲಿ ಮತ್ಸ್ಯದೇವನಿಗೆ ಸಂಕಲ್ಪ ಮಾಡಿದರೆ ಹೊಳಿತಾಗತ್ತೆ. ಯಾವುದೇ ಕಷ್ಟ ಕಾರ್ಪಣ್ಯಗಳಿರಲಿ, ದುಃಖ ದುಮ್ಮಾನಗಳಿರಲಿ, ಮಾಟ ಮಂತ್ರ, ಇನ್ನೊಂದು ಮತ್ತೊಂದು ಏನಾದ್ರೂ ವೇದನೆಗಳನ್ನ ಅನುಭವಿಸ್ತಾ ಇದ್ರೆ ಇಲ್ಲಿ ಶಿವನ ಮುಂದೆ ಮತ್ಸ್ಯ ಇದೆ. ಅಂದ್ರೆ ಮತ್ಸ್ಯ ರೂಪದ ವಿಷ್ಣು ಅಂತ ಕರೀತಾರೆ. ಅದಕ್ಕೆ ಒಂದು ಕತೆ ಇದೆ. ನೀವು ನೋಡುತ್ತಿರುವ ವಿಶೇಷಗಳಲ್ಲಿ ಗಮನಾರ್ಹವಾದದ್ದು ಮತ್ಸ್ಯ ವಿಷ್ಣುವಿನ ದಿವ್ಯ ರಹಸ್ಯ. ಹೌದು, ದೇವಾಲಯದ ಮತ್ತೊಂದು ವಿಶೇಷವೇ ಮತ್ಸ್ಯ ರೂಪದಲ್ಲಿರೋ ಶ್ರೀ ಮಹಾವಿಷ್ಣು. ಮೀನಿನ ಪ್ರತಿರೂಪದ ಕೆಳಗೆ ನಿಂತು ಮನದ ಆಶಯವನ್ನ ಭಕ್ತಿಯಿಂದ ಪ್ರಾರ್ಥಿಸಿದ್ರೆ ಇಷ್ಟಾರ್ಥ ಸಿದ್ಧಿಯಾಗುತ್ತೆ ಎಂಬ ನಂಬಿಕೆ ಇಲ್ಲಿದೆ. ಸ್ಥಳ ಪುರಾಣದ ಪ್ರಕಾರ ಗೌತಮ ಋಷಿಯ ಶಾಪದಿಂದ ವಿಷ್ಣು ಅನೇಕ ಅವತಾರಗಳನ್ನ ಎತ್ತಬೇಕಾಯಿತು. ಶಿವನ ಆರಾಧನೆಯ ಫಲವಾಗಿ ಶಾಪದ ಭಾರ ಕಡಿಮೆಯಾಗಿ ದಶಾವತಾರದ ಮಹತ್ವ ಪ್ರಕಟವಾಯಿತು ಎಂಬ ಪುರಾಣ ಕಥೆಯು ಈ ಕ್ಷೇತ್ರದ ಆಧ್ಯಾತ್ಮಿಕ ಹಿನ್ನೆಲೆಯನ್ನ ಇನ್ನಷ್ಟು ಗಂಭೀರಗೊಳಿಸುತ್ತೆ. ಮೀನಾಕ್ಷಿ ದೇವಾಲಯದ ಮುಂಭಾಗದಲ್ಲಿರೋ ಪವಿತ್ರ ಶಮಿ ಗಿಡಕ್ಕೆ ಭಕ್ತರು ಪ್ರದಕ್ಷಿಣೆ ಹಾಕಿ ತಮ್ಮ ಸಂಕಲ್ಪವನ್ನ ಹೇಳಿಕೊಳ್ತಾರೆ. ಮನೋರಥಗಳು ಈಡೇರುತ್ತವೆ ಎಂಬ ವಿಶ್ವಾಸದಿಂದ ಪ್ರತಿದಿನ 100 ಭಕ್ತರು ಈ ಆಚರಣೆಯಲ್ಲಿ ಭಾಗಿಯಾಗ್ತಾರೆ. ವೀಕ್ಷಕರೇ, ಇದೀಗ ನಾನು ಕುಳಿತಿರುವಂತಹ ಸ್ಥಳ ಶಿವನ ಸಮುದ್ರ ಕಾವೇರಿಯ ದಡದಲ್ಲಿ.
ಭರಚುಕ್ಕಿ, ಮತ್ತೊಂದು ಕಡೆ ಗಗನಚುಕ್ಕಿ ಜಲಪಾತಗಳು ತುಂಬಿ ಹರಿತಾ ಇರುವಂತ, ಭೋರ್ಗರೆಯುವಂತ, ದುಮ್ಮಿಕ್ಕಿ ಹರಿತಾ ಇರುವಂತ ಮನಮೋಹಕ ರಮಣೀಯ ದೃಶ್ಯವನ್ನ ನೋಡ್ಲಿಕ್ಕೆ ಸಾಕಷ್ಟು ಪ್ರವಾಸಿಗರು ಬಂದು ಹೋಗ್ತಾ ಇದ್ದಾರೆ. ಕಳೆದ ವಾರದಲ್ಲಿ ಖಾಲಿಯಾಗಿದ್ದ ಈ ಜಲಪಾತ ಇದೀಗ ಕೇರಳದಲ್ಲಿ ಮಳೆಯಾದ ಪರಿಣಾಮ ಅತಿ ಹೆಚ್ಚು ತುಂಬಿ ಹರಿತಾ ಇದೆ. ನಾವು ಈ ದೃಶ್ಯವನ್ನ ಕಣ್ತುಂಬಿಕೊಂಡು ಬರೋಣ. ಕಾವೇರಿಯ ಕಲರವ, ಹೊಯ್ಸಳ, ಚೋಳರ, ಚಾಳುಕ್ಯರ ವೈಭವ, ಶ್ರೀಚಕ್ರದ ದಿವ್ಯ ಸಾನ್ನಿಧ್ಯ, ತಾಯಿ ಮೀನಾಕ್ಷಿಯ ಕರುಣೆಯಿಂದ ಈ ಪುಣ್ಯ ಕ್ಷೇತ್ರವು ನಂಬಿ ಬಂದ ಭಕ್ತರ ಬದುಕಿನಲ್ಲಿ ಆಶಾಕಿರಣವಾಗಿ ಬೆಳಗುತ್ತಿರುವ ದಿವ್ಯ ಆರಾಧನಾ ತಾಣವಾಗಿದೆ. ನಂಬಿಕೆ ಇರುವವರು ಒಮ್ಮೆ ಈ ಕ್ಷೇತ್ರಕ್ಕೆ ಬಂದು ಕಾವೇರಿಯಲ್ಲಿ ಪುಣ್ಯ ಸ್ನಾನ ಮಾಡಿ ಶ್ರೀಚಕ್ರ ದರ್ಶನವನ್ನ ಪಡೆದುಕೊಂಡು ಭಕ್ತಿಯಿಂದ ಸಂಕಲ್ಪ ಸಲ್ಲಿಸಿದರೆ ಮನಸ್ಸಿಗೆ ನೆಮ್ಮದಿ ಮತ್ತು ಜೀವನಕ್ಕೆ ಹೊಸ ಆಶಾಭಾವ ಸಿಗತ್ತೆ ಅನ್ನೋದು ಲಕ್ಷಾಂತರ ಭಕ್ತರ ವಿಶ್ವಾಸವಾಗಿದೆ. ಮೀನಾಕ್ಷಿ ಸೋಮನಾಥೇಶ್ವರ ದೇವಾಲಯ ಇವತ್ತು ಅದೆಷ್ಟು ಭಕ್ತರಿಗೆ ಒಳಿತನ ಮಾಡುವ ಪವಾಡ ಸ್ಥಳವಾಗಿ ಮಾರ್ಪಟ್ಟಿದೆ. ನೀವಿನ್ನೂ ಬಂದಿಲ್ಲ ಅಂದ್ರೆ ಈ ಕೂಡಲೇ ಈ ದೇವಸ್ಥಾನಕ್ಕೆ ಬಂದು ತಮ್ಮ ಸಂಕಲ್ಪವನ್ನ ಇಟ್ಟು ಪರಿಹಾರವನ್ನ ಕಂಡುಕೊಳ್ಳಿ ಅಂತ ಈ ಸಂದರ್ಭದಲ್ಲಿ ತಿಳಿಸಿ, ನೀವಿನ್ನೂ ಈ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಕೂಡಲೇ ಚಾನಲ್ ಅನ್ನ ಫೇಸ್ಬುಕ್ ಅಲ್ಲಿ ಫಾಲೋ ಮಾಡಿ, ಯೂಟ್ಯೂಬ್ ಅಲ್ಲಿ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಇಂತಹದೇ ಒಂದು ಕ್ಷೇತ್ರದ ಪರಿಚಯವನ್ನ ಮಾಡ್ಕೊಡ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಲೀಡ್ ನ್ಯೂಸ್. ನಮಸ್ತೆ.